ದರ್ಶನ್ ವಿಚಾರ ನೋಡಿದ್ವಿ ಏನೆಲ್ಲ ಬೆಳವಣಿಗೆಗಳಾಯಿತು ಅಂತ ಹೇಳಿ. ದರ್ಶನ್ ಒಂದಷ್ಟು ದಿನಗಳ ಕಾಲ ಪರಪ್ಪನ ಅಗ್ರಹಾರ, ಅಲ್ಲಿಂದ ಐಷಾರಾಮಿ ಜೀವನ ಮುಗಿಸ್ಬಿಟ್ಟು ಬಳ್ಳಾರಿಗೆ ಶಿಫ್ಟು. ಬಳ್ಳಾರಿಲೂ 3 ದಿನಕ್ಕೂ ಲೋಡ್ಗಟ್ಟಲೆ ಮನೆಯಿಂದ ಹೋಗ್ತಾ ಇತ್ತು ದೊಡ್ಡ ದೊಡ್ಡ ಬ್ಯಾಗ್ಗಳಲ್ಲಿ. ನಾವು ಅದನ್ನು ಕೂಡ ನೋಡಿದ್ವಿ, ಎಲ್ಲ ಮೀಡಿಯಾದಲ್ಲೂ ಕೂಡ ಬಂತು. ಅದರ ಜೊತೆಗೆ ಬೇಲ್ ಸಿಕ್ತು. ಅದಾದಮೇಲೆ ಬೇಲ್ ಕ್ಯಾನ್ಸಲ್ ಆಗಿ ಮತ್ತೆ ಪರಪ್ಪನ ಅಗ್ರಹಾರ ಅಂತೆ ಸರ್. ನಿನ್ನೆ ಒಂದಷ್ಟು ಮನವಿಗಳನ್ನ ಮಾಡ್ಕೊಂಡಿದ್ದಾರೆ, ಒಂದಿಷ್ಟು ಪಟ್ಟಿ. ಹೋದ್ಸಲ ಬೆನ್ನು ನೋವು ನಿಮಗೂ ಕೂಡ ಗೊತ್ತು, ದೊಡ್ಡ ಮಟ್ಟದಲ್ಲಿ ಕಾರಣ ಕೊಟ್ಟರು. ಆಪ್ರೇಷನ್ ಆಗಲೇಬೇಕು ಅಂತ ಹೇಳಿದ್ರು, ಆಪ್ರೇಷನ್ ಆಗಲಿಲ್ಲ. ಕ್ಯಾಮ್ರಾ ಕಂಡು ಕೂಡಲೇ ಬೆನ್ನು ಬಗ್ಸೋದು ಅಥವಾ ಬೆನ್ನು ನೋವು, ಕೈ ಹಿಡ್ಕೊಳ್ಳೋದು, ಅದೆಲ್ಲ ಗೊತ್ತಾಯಿತು ಹೇಗೆ ಎಷ್ಟೆಲ್ಲ ಡ್ರಾಮಾಗಳಾಯಿತು ಅಂತ ಹೇಳಿ. ಈಗ ಮತ್ತೇನೋ ದರ್ಶನ್ನು ಬೆರಳು ಅಲ್ಗಾಡ್ಸೋದಕ್ಕಾಗ್ತಾ ಇಲ್ವಂತೆ, ಬಹಳಷ್ಟು ಚಳಿ. ಹಾಗಾಗಿ ಒಂದಷ್ಟು ಮನವಿ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ದರ್ಶನ್ ಪರ ವಕೀಲರು ಕೇಳಿರುವಂತಹ ಪ್ರಶ್ನೆ ಅಂದರೆ ಸರ್, ನಿನ್ನೆ ಕೋರ್ಟಲ್ಲಿ ಪ್ರಜ್ವಲ್ಗೆ ಒಂದಷ್ಟು ಸೌಕರ್ಯ ಕೊಟ್ಟಿದ್ದೀರಾ, ದರ್ಶನ್ಗೆ ಯಾಕೆ ಕೊಟ್ಟಿಲ್ಲ ಅಂತ, ಈ ವಿಚಾರದ ಬಗ್ಗೆ ಏನು ಹೇಳ್ತೀರಾ ಸರ್? ಒಂದು ಇಡೀ ಪ್ರಕರಣ ಏನಿದೆ, ಪ್ರಕರಣ ಮತ್ತು ನಂತರದ ಬೆಳವಣಿಗೆಗಳನ್ನ ಗಮನಿಸಿ. ಒಬ್ಬ ವ್ಯಕ್ತಿ ಒಂದು ಕೊಲೆಯ ಆರೋಪದ ಮೇಲೆ ಜೈಲಿಗೆ ಹೋದರೆ ಆತ ಮತ್ತು ಒಬ್ಬ ಸಾಮಾನ್ಯ ವ್ಯಕ್ತಿಯ ನಡುವೆ ಯಾವುದೇ ವ್ಯತ್ಯಾಸ ಇರಕೂಡದು. ಆದರೆ ಇಲ್ಲಿ ನೀವು ಇಡೀ ಪ್ರಕರಣದ ನಂತರದ ಪ್ರತಿಕ್ರಿಯೆಗಳು, ಅವರ ಅಭಿಮಾನಿಗಳ ಪ್ರತಿಕ್ರಿಯೆಗಳು, ಇದೆಲ್ಲ ಕೂಡ ಆತ ಮರ್ಡರ್ ಆರೋಪಿ ಆಗಿದ್ದರೂ ಕೂಡ ಅವನನ್ನು ಆರೋಪಿ ಅಲ್ಲವೇನೋ ಅನ್ನುವ ರೀತಿ ರಿಯಾಕ್ಟ್ ಮಾಡೋದು. ಸಿನಿಮಾ ರಂಗದ ಕೆಲವರ ಹೇಳಿಕೆಗಳನ್ನ ಗಮನಿಸಿ, ಅಭಿಮಾನಿ ಅದೇನು ದೊಡ್ಡ ವಿಚಾರ ಅಲ್ಲ ಅನ್ನುವ ರೀತಿ. ಏನು ದೊಡ್ಡದಲ್ಲ ಬಿಡಿ, ಏನೋ ಒಂದು ಮರ್ಡರ್ ಮಾಡಿದಾನೆ, ಮಾಡಿದಾನೆ. ಅಭಿಮಾನಿಗಳಿಂದನೇ ಏನೋ ಒಂದು ರೀತಿಯಲ್ಲಿ ದರ್ಶನ್ಗೆ ಬಹಳ ಮುಜುಗರ ಆಗ್ತಿದೆ ಅಂತ ಅನ್ಸಲ್ವಾ? ಅಂದ್ರೆ ಆ ಅಭಿಮಾನಿಗಳು ನಡ್ಕೊಳ್ಳುವಂಥದ್ದು, ಅವರ ಮಾತು. ಪೂರ್ಣಿಮಾ, ಯು ಆರ್ 100% 100ಕ್ಕೆ 100ರಷ್ಟು ಸತ್ಯ ನೀವು ಹೇಳ್ತಾ ಇರೋದು. ಯಾರದೇ ಅಭಿಮಾನಿಗಳಿರಲಿ, ಅವರು ಸಿನಿಮಾ ನಟರ ಅಭಿಮಾನಿಗಳಾಗ್ಬೋದು, ರಾಜಕಾರಣಿಗಳು, ದೇ ಆರ್ ಟೂ ಡೇಂಜರಸ್ ಅಂತ. ಅಭಿಮಾನ ಅನ್ನೋದು ಏನು ಗೊತ್ತಾ ನಿಮಗೆ? ನಾನು ಇಂಥವರ ಅಭಿಮಾನಿ ಅಂದ ತಕ್ಷಣ ನಮ್ಮ ಯೋಚನಾ ಕ್ರಮ ನಿಂತೋಗುತ್ತೆ. ಹೌದು, ಆಲ್ವೇಸ್ ವಿ ಶುಡ್ ಬಿ ಓಪನ್ ಅಂತ. ನಾವು ಒಬ್ಬರ ಬಗ್ಗೆ ನೋಡುವಾಗ ನಾವು ಅಭಿಮಾನಿ ಅಂದ ತಕ್ಷಣ ಅವರ ದುರ್ಗುಣವನ್ನು ನೋಡೋದೇ ಇಲ್ಲ. ಖಂಡಿತ. ಸೊ ಅಭಿಮಾನ ಅನ್ನುವುದೇ ಅವರಿಗೆ ಅಪಾಯ ಅಂತ. ಅಂಥ ಅಭಿಮಾನಿಗಳಿಂದನೇ ದರ್ಶನ್ ಇಂಥ ಅಪಾಯಕಾರಿ ಸ್ಥಿತಿಗೆ ತಲುಪಿದ್ದಾರೆ ಅಂತ ನನಗನ್ಸುತ್ತೆ. ಯಾಕೆಂದರೆ ಆ ಸುತ್ತಮುತ್ತಲು ಇರುವ ಜನ, ಆ ಅಭಿಮಾನಿಗಳು, ಅವರ ಜಯಘೋಷಗಳು, ಅವರು ದೊಡ್ಡ ದೊಡ್ಡ ಕಟೌಟ್ ಹಾಕ್ಸೋದು, ಅವ್ರ ಮೇಲೆ ಕ್ಷೀರಾಭಿಷೇಕ ಮಾಡೋದು, ಆ ಮೂಲಕ ಅದ್ರ ಜೊತೆಗೆ ಅವರು ಏನು ಅಭಿನಯಿಸುವ ಸಿನಿಮಾಗಳಲ್ಲಿ ಒಬ್ಬನೇ ಹೋಗಿ 10 ಜನರು ಹೊಡೆದಾಕ್ಬಿಡೋದು, ಕೈಲಿ ಬಂದೂಕು ಕಡ್ಗಳು ಕಟ್ಟ ಆ ರೀತಿ ಒಳಗಡೆ ಅವರ ಒಳಗಡೆ ಒಂದು ಅಹಂಕಾರ ಬಂದ್ಬಿಡುತ್ತೆ. ಮತ್ತು ಅವರು ಏನು ಯಾವ ಪಾತ್ರವಾಗಿ ಅಭಿನಯಿಸಿರ್ತಾರೆ ನೋಡಿ, ಆ ಪಾತ್ರವೇ ತಾನು ಮನುಷ್ಯನಿಗೆ ಮೀರಿದಂಥ ಒಂದು ಶಕ್ತಿ ತನಗಿದೆ ಅನ್ನುವ ಕಲ್ಪನೆ ಶುರುವಾಗುತ್ತೆ. ಅದು ಯಾವ ರೀತಿ ಆ ಸಿನಿಮಾ ಅವರು ಅಭಿನಯಿಸಿದ ಸಿನಿಮಾಗಳೇ ಕಾರಣ ಅಂತ ನನಗನ್ಸೋದು. ಅದು ಅವ್ರು ಮೆಜೆಸ್ಟಿಕ್ನಿಂದ ಸಿನಿಮಾದಲ್ಲಿ ಯಾವ್ಯಾವ ಸಿನಿಮಾ ಅಭಿನಯಿಸ್ತಾ ಬಂದರು, ಅದರಲ್ಲ ಅದೇ ರೀತಿ ಪಾತ್ರ ಇತ್ತು. ಆದ್ದರಿಂದ ತನ್ನ ಗೆಳತಿಗೆ ಅವ್ರೇನೋ ಮಾಡಿದಾಗ ಹೊಡೆದಾಕ್ ಬಂದ್ಬಿಡೋಣ, ನೋ ಪ್ರಾಬ್ಲಮ್. ನನ್ನ ಗೆಳತಿಗೆ ಅವಮಾನ ಮಾಡ್ತಾರೆ, ನನ್ನ ಗೆಳತಿಗೆ ಅಲ್ಲ, ನಾನೇನು ಬೇಕಾದರೂ ಮಾಡಿದ್ರು ನಡೆಯುತ್ತೆ, ಎಲ್ಲ ಇನ್ಫ್ಲೂಯೆನ್ಸ್ ಇದೆ ಅನ್ನೋದು. ಅದು ಏನು ಮಾಡುತ್ತೆ ನಡೀತಾ ಅನ್ನೋದಕ್ಕಿಂತ ಅದು ಅಂಥ ಒಂದು ವ್ಯಕ್ತಿತ್ವ ರೂಪುಗೊಂಡಿದ್ದು ಅವನು ಅಮೇಜ್ ಸಿನಿಮಾದಿಂದ ಬಂದಂಥ ಅಹಂಕಾರ. ಎಕ್ಸಾಕ್ಟ್ಲಿ. ಭಾಳಷ್ಟು ನಟರುಗಳಿಗೆ ಅದೇ ಆಗುತ್ತೆ. ನೀವು ರೆಗ್ಯುಲರ್ ಆಗಿ ಪಾತ್ರವನ್ನು ಮಾಡ್ತಾ 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 ಹೋಗ್ಬಿಟ್ರೆ ಅವ್ರು ಇದಾಗ್ಬಿಡ್ತಾರೆ. ನೀವು ರೆಗ್ಯುಲರ್ ಏನು ಮಾಡ್ತಾರೆ, ಫಾರ್ ಎಕ್ಸಾಂಪಲ್ಲು ನೀವು ನಮ್ಮ ಪತ್ರಕರ್ತರಲ್ಲಿ ತಗೊಳ್ಳಿ, ಕಾಯಂ ಕ್ರೈಮ್ ವರದಿ ಮಾಡ್ತಾ ಹೋದವರು ಅವ್ರ ಒಳಗಡೆ ಕ್ರೈಮ್ ಮೆಂಟಾಲಿಟಿ ಜಾಸ್ತಿ ಹೋಗ್ತಾ ಹೋಗುತ್ತೆ. ಪಾಲಿಟಿಕ್ಸ್ ಕವರ್ ಮಾಡೋ ನಮ್ಮಂಥವ್ರು ನಾವು ಆಲ್ವೇಸ್ ಪಾಲಿಟಿಕ್ಸ್ ಬಗ್ಗೆ ಯೋಚನೆ ಮಾಡ್ತೀವಿ. ಸೊ ಪಾಲಿಟಿಕ್ಸ್ ಒಳಗಡೆ ನಮ್ಗೆ ಕೆಲಸ ಮಾಡ್ತಾ ಶುರುವಾಗುತ್ತೆ. ಸೊ ನಾವು ರಾಜಕಾರಣಿಗಳ ರೀತಿ ಬಿಹೇವ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಆದ್ದರಿಂದ ನಾವು ಏನು ಮಾಡ್ತೀವಿ ಅನ್ನೋದು ಇದೆಯಲ್ಲ, ಅದು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ ಅಂತ. ಸೊ ದರ್ಶನ್ಗಾಗಿರುವ ಸಮಸ್ಯೆ ಅದೇ, ಅವರ ಇಡೀ ವ್ಯಕ್ತಿತ್ವದ ಮೇಲೆ ಅವರ ಸಿನಿಮಾ ಅದರಲ್ಲಿ ಮಾಡಿದ ಪಾತ್ರಗಳೇನಿವೆ, ಆ ಪಾತ್ರದ ಅವರಿಗೆ ಕೊಟ್ಟಂಥ ಅಹಂಕಾರ ಇದೆಯಲ್ಲ, ಆ ಅಹಂಕಾರವೇ ಹೊರಗಡೆ ಬಂದು ಅವ್ರ ಈ ಸ್ಥಿತಿಯನ್ನು. ಖಂಡಿತ. ಅದರ ಜೊತೆಗೆ ದರ್ಶನ್ ಪರ ವಕೀಲರು ಒಂದಷ್ಟು ವಾದ ಮಾಡಿದ್ದಾರೆ ನಿನ್ನೆ ಸರ್. ಅವ್ರಿಗೆ ಆಪ್ರೇಷನ್ ಆಗಿದೆ ಆಲ್ರೆಡಿ ಅವ್ರ ಕೈಗೆ, ಹಾಗಾಗಿ ತುಂಬ ಚಳಿ ಇದೆ, ಆರೈಕೆ ಮಾಡಬೇಕು, ಹಾಗಾಗಿ ಬೆಚ್ಚನೆ ಹೊದಿಕೆ ಸಿಗ್ತಾ ಇಲ್ಲ, ಚಾಪೆ ಮೇಲೆ ಮಲ್ಕೊಂಡಿದ್ದಾರೆ. ಅದರ ಜೊತೆಗೆ ಬಳ್ಳಾರಿಗೆ ಶಿಫ್ಟ್ ಮಾಡುವಂತಹ ಅಂದರೆ ಆ ಪ್ರಯತ್ನಗಳು ಕೂಡ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ, ಅದೆಲ್ಲವೂ ಕೂಡ ಬೇಡ
ಅದರ ಜೊತೆಗೆ ಡಿ ಜಿ ಪಿ ದಯಾನಂದ್ ಅವರಿಂದ ಜೈಲಾಧಿಕಾರಿಗಳಿಗೆ ಪ್ರಶಸ್ತಿಯ ಆಮಿಷವನ್ನು ಕೂಡ ಒಡ್ಲಾಗ್ತಾ ಇದೆ. ಅಂದರೆ ಅವ್ರಿಗೆ ಯಾವುದೇ ರೀತಿ ಸೌಕರ್ಯಗಳನ್ನ ಕೊಡಬಾರ್ದು, ಆ ರೀತಿ ಇದ್ದರೆ ಒಂದಷ್ಟು ಜೈಲಾಧಿಕಾರಿಗಳಿಗೆ ಪ್ರಶಸ್ತಿ ಕೊಡಲಾಗುತ್ತೆ ಅಂತ ಹೇಳಿ ವಾದ ಮಾಡಿರೋದು ದರ್ಶನ್ ಪರ ವಕೀಲರು. ಹಾಗಾಗಿ ಹೈಕೋರ್ಟು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕಾ ಬೇಡವಾ? ಸೆಪ್ಟೆಂಬರ್ 9ಕ್ಕೆ ತೀರ್ಪು ಬರುತ್ತೆ. ಅಂದರೆ ಏನಾಗಬಹುದು ತೀರ್ಪು? ಇಲ್ಲಿ ಎರಡು ರೀತಿ ಇದೆ. ಒಂದು, ದಯಾನಂದ್ ಇಸ್ ಎ ವೆರಿ ಗುಡ್ ಆಫೀಸರ್. ಹೌದು. ಆಯಿತಾ, ನಿಮಗೆ ಜೈಲಿನಲ್ಲಿ ಜೈಲ್ ಮ್ಯಾನ್ಯುವಲ್ ಅಂತಿರುತ್ತೆ. ಖಂಡಿತ. ಜೈಲಲ್ಲಿ ಯಾರು ವಿಚಾರಣಾಧೀನ ಕೈದಿ ಇರ್ತಾರೆ ಅವರನ್ನು ಹೇಗೆ ನೋಡ್ಕೋಬೇಕು ಅಂತೇಳಿ. ಇಲ್ರಿ, ನಾನು ದೊಡ್ಡ ನಟ, ನಾನು 50 ಸಿನಿಮಾದ ಅವರು ಒಂದು ಪ್ರಜ್ವಲ್ ಉದಾಹರಣೆ ಕೊಟ್ಟಿದ್ದಾರಲ್ಲ ಸರ್ ದರ್ಶನ್ ಪರ. ಅಲ್ಲಲ್ಲ, ದಟ್ಸ್ ಪ್ರಜ್ವಲ್ ಇಸ್ ಎ ಡಿಫ್ರೆಂಟ್ ಕೇಸ್. ಅದನ್ನು ನೀವು ಯಾವುದೇ ಸಂದರ್ಭದಲ್ಲಿ ಹೋಲಿಕೆ ಮಾಡೋದೇ ಮೂಲಭೂತವಾಗ್ತದೆ. ಪ್ರಜ್ವಲ್ ಜೀವಾವಧಿ ಆಗಿದೆ ಅಲ್ವಾ, ಅವರಿಗೆ ಬೇರೆ. ಅದ್ರ ಜೊತೆಗೆ ಅವ್ರಿಗೆ ಚಾಪೆ ಮೇಲೆ ಮಲಗಿಸಿದ್ದಾರೆ. ಜೈಲ್ ಮ್ಯಾನ್ಯುವಲಲ್ಲಿ ಅವಕಾಶ ಇದ್ದರೆ ಹಾಸಿಗೆ ಕೊಡ್ಬೋದು. ಅದು ನಾವೇನು ಆಕ್ಷೇಪ ಮಾಡಬೇಕಾಗಿದೆ ಅಲ್ವಾ? ಜೈಲ್ ಮ್ಯಾನ್ಯುವಲ್ ಏನಂತ ಅದನ್ನ ಮಾಡ್ಬೇಕು. ಆದರೆ ನನಗೆ ಚಾಪೆ ಕೊಟ್ಟಿಲ್ಲ ಕಣ್ರಿ, ನನಗೆ ಬೇರೆ ದೊಡ್ಡ ಇದೇ ಬೇಕು, ದಟ್ ಈಸ್ ರಾಂಗ್ ಅಂತ ಜೈಲ್. ಅದ್ರ ಜೊತೆಗೆ ನೀವು ದಯಾನಂದ್ ಅಂತ ಆಫೀಸರಲ್ಲಿ ಹೋದಾಗ್ಲೇ ಅದದ್ದೇನು ಅಂತಂದ್ರೆ ಎಲ್ಲರೂ ಒಂದಿದ್ದು, ಮೊದಲಾಯ್ತಲ್ಲ ಇವ್ರು ಆರಾಮಾಗಿ ಓಡಾಡ್ಕೊಂಡು ಸಿಗರೇಟ್, ಒಂದ್ ಕೈಯಲ್ಲಿ ಕಾಫಿ ಮಗ್ ಇಟ್ಕೊಂಡು ಯಾವುದೋ ರೆಸಾರ್ಟ್ ಅಲ್ಲಿ ಕುತ್ಕೊಂಡು ನಾನು ಮೋಜು ಮಸ್ತಿ ಮಾಡದಂಗೆ ಮಾಡಿದ್ರೆ ಇನ್ನೇನಾಗುತ್ತೆ? ಕೋರ್ಟು ಕೂಡ ಅದು ಅಬ್ಸರ್ವ್ ಮಾಡಿದೆ. ಎವ್ರಿಥಿಂಗ್ ಮಲ್ಕೋಬೇಕು, ಏನು ಮಾಡೋಕ್ಕಾಗಲ್ಲ ಅಲ್ವಾ? ನೀವು ಇಂಥ ಇದ್ರಲ್ಲಿ ಆರೋಪಿ ಆದಮೇಲೆ ನೀವು ಚಾಪೆ ಮೇಲೆ ಮಲಗಬೇಕು, ಏನು ಮಾಡೋಕ್ಕಲ್ಲ. ನಂಗೆ ನಾನ್ ವೆಜ್ ಬೇಕು. ಬೆನ್ನು ನೋವು ಅಂತ ಹೇಳಿ ಫಸ್ಟ್ನೇ ಸಲ ಆಪರೇಷನ್ ಎಲ್ಲ ಆಯ್ತು. ಈಗ ನನಗೆ ಬೆರಳಲ್ಲಿ ಆಡ್ಸಕ್ಕಾಗಲ್ಲ, ಇವತ್ತು ಬೆರಳಲ್ಲಿ ಆಡ್ಸಕ್ಕಾಗಲ್ಲ. ಥೈಲ್ಯಾಂಡ್ಗೆ ಹೋಗಿ ಶೂಟಿಂಗ್ ಮುಗಿಸ್ಕೊಂಡು ಬರೋಕ್ಕಾಗುತ್ತೆ. ಇಲ್ಲಿ ಬಂದು ಮಾಧ್ಯಮಗಳ ಕ್ಯಾಮ್ರಾ ಕಂಡು ಕೂಡಲೇ, ನಮ್ಮ ಕ್ಯಾಮ್ರಾ ನೋಡಿದ ಕೂಡಲೇ ಬೆನ್ನಿಟ್ಕೊಂಡು ಅದೆಲ್ಲ ಡ್ರಾಮಾ ಅಂತ ಸಹಜವಾಗಿ ಜನಕ್ಕೆ ಅನುಮಾನನೇ ಇಲ್ಲ. ಇನ್ನು ಜಡ್ಜಿ ಗೊತ್ತಾಗಲ್ವಾ? ಅದಕ್ಕೆ ಐ ಡೋಂಟ್ ಬಿಲೀವ್. ನನಗೆ ಬೆರಳಲ್ಲಿ ಆಡ್ಸಕ್ಕಾಗಲ್ಲ, ಇನ್ನೇನು ಅಲ್ಲಾಡ್ಸಕ್ಕಾಗತ್ತೆ ನಿಮಗೆ? ಇನ್ನೇನು ಅಲ್ಲಾಡ್ಸಕ್ಕಾಗಲ್ಲ ನಿಮಗೆ? ನೀವು ಆ ಮೂಮೆಂಟಿಗೆ ಇವತ್ತು ನಾಳೆ ಕಾಲು ಅಲ್ಲಾಡ್ಸಕ್ಕಾಗಲ್ಲ, ಕೈಯಲ್ಲಿ. ಆಲ್ ದೀಸ್ ಥಿಂಗ್ಸ್ ಬೆನ್ನು ನೋವಾಯ್ತು. ಈಸ್ ಕ್ರಿಯೇಟಿಂಗ್ ಅಂತ. ಒಂದು ಲಾಯರ್ ಹಂಗೆ ಇರ್ತಾರೆ. ಲಾಯರ್ಗೆ ಅಟ್ ಎನಿ ಕಾಸ್ಟು ಅವರನ್ನ ಮಾಡ್ಬೇಕು. ಲಾಯರ್ ಕೆಲಸ ಅಲ್ವಾ? ಅದ್ರ ಜೊತೆ ಬಳ್ಳಾರಿ ಕಳಿಸದೇ ಇರಲಿ ಅಂತಿದೆ ಅವರು. ಹೌದು, ಬಳ್ಳಾರಿ ಅಲ್ಲಿ ಕಳಿಸೋಕೆ ಪ್ರಯತ್ನ ಮಾಡ್ತಾ ಇದೆ, ಕಳಿಸಬಾರ್ದು ಅಂತ ಹೇಳೇನೆ. ಅದೇ ತೀರ್ಪು ಈಗ 9ನೇ ತಾರೀಕು ಬರುತ್ತೆ. ಅದೇನೆ ಬಳ್ಳಾರಿಗೆ ಶಿಫ್ಟ್ ಮಾಡಬೇಕಾ? ಶಿಫ್ಟ್ ಮಾಡಿದ್ರು ಮಾಡಬಹುದು, ಗೊತ್ತಿಲ್ಲ. ಆದ್ರೆ ಕಳೆದ ಬಾರಿ ಶಿಫ್ಟ್ ಮಾಡಿ ಬೇರೆ ಕಾರಣಕ್ಕಾಗಿ. ಅದೇನೆ ಬೆಂಗಳೂರು ಜೈಲಿನೊಳಗಡೆ ಅವರು ಬೇರೆ ಬೇರೆ ಜೊತೆಗಿದ್ದ ಸಂಪರ್ಕಗಳು, ಅದು ಎಲ್ಲ ರೌಡಿ ಶೀಟರ್ಸ್ ಅವ್ರ ಜೊತೆ ಇದ್ದಿದ್ದು, ಆ ಕಾರಣಕ್ಕೆ ಶಿಫ್ಟ್ ಮಾಡಿದ್ದು. ಈ ಸಲ ಅಂಥದ್ದು ಇದೆಯಲ್ಲೋ ಗೊತ್ತಿಲ್ಲ. ಜೈಲು ಒಳಗಡೆ ಜೈಲು ಇವತ್ತು ಹೇಗಿದೆ ಅಂತ ಗೊತ್ತಿದೆ ನಮ್ಗೆ. ಖಂಡಿತ ಜೈಲನ್ನ ನಿಮ್ಗೆ ಬೇಕಾದ್ದು ಸಿಗುತ್ತೆ ಅಲ್ಲಿ. ಹೌದು, ಗಾಂಜಾಗಳ ಮಾರಾಟ ನಡೀತೆ, ಮೊನ್ನೆ ಹಿಡಿದಿದ್ದಾರೆ, ಎಲ್ಲದೂ ಸಿಗುತ್ತೆ. ಸೊ ಇವರೊಂದು ಸಾಮ್ರಾಜ್ಯ ಮಾಡ್ಕೊಬಿಡ್ತಾರೆ ಅಂತ. ಜೈಲು ಒಳಗಡೆ ಹೋದ ಕಡ ಅವ್ರದ್ದೇ ಸಾಮ್ರಾಟರವರು. ಅಲ್ಲಿ ಯಾರ್ಯಾರಿಗೆ ಏನು ಕೊಡಬೇಕು ಅಷ್ಟು ಕೊಟ್ಬಿಟ್ಟು ವ್ಯವಸ್ಥೆ ಮಾಡೋದು ಅಂಥ ಸಿಚುವೇಶನ್ ಇದೆ. ಆದರೆ ಈ ವಿಚಾರದಲ್ಲಿ ದಯಾನಂದ್ ಲಿಟಲ್ ಬಿಟ್ ಇದು ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ. ಅವ್ರು ಹೇಳಿರ್ಬೋದು, ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಪ್ರೈಸ್ ತಪ್ಪೇನಿದೆ, ವಾಟ್ ಇಸ್ ರಾಂಗ್ ವಿತ್ ದ್ಯಾಟ್? ಹೌದು, ಹೇಳಿರ್ಬೋದು. ಸೊ ಹಾಗಾಗಿ ನೋಡೋಣ, ದರ್ಶನ್ಗೆ ಏನಾದರೂ ಅವ್ರು ಕೇಳಿರುವಂಥ ಮೂಲಭೂತ ಸೌಕರ್ಯಗಳನ್ನು ಕೊಡುತ್ತಾ ಕೋರ್ಟು ಹೇಗೆ ಅನ್ನೋದನ್ನು ಅದು ಕೋರ್ಟ್ ಡಿಸೈಡ್ ಮಾಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕರ್ನಾಟಕ.